ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನೀವೆಲ್ಲ ಸಂತೋಷವಾಗಿರಲು ಮುಂದೆ ಸಾಗಲು ಸ್ವರ್ಗದ ನಮ್ಮ ಶಕ್ತರಾದ ದೇವರು ಎಲ್ಲಾ ಅನುಗ್ರಹವನ್ನು ನೀಡಲಿ. ಪ್ರಿಯರೇ, ಇಂದು ಆಲಿಸುವ ವಾಕ್ಯಕ್ಕೆ ನಿಮ್ಮ ಜೀವನದಲ್ಲಿ ಅದ್ಭುತ ಮಾಡಲು ಸಾಧ್ಯವಾಗಲಿ, ಅನುಭವಿಸಲು ದೇವರು ಅನುಗ್ರಹಿಸಲಿ. ಬಹಳ ನಿರೀಕ್ಷೆಯಿಂದ ಈ ದಿನವನ್ನು ಸಮರ್ಪಿಸುತ್ತೇನೆ. ಒಂದು ಸಮಯ ನೀವು ಆಗ್ರಹಿಸುವುದು ಇನ್ನೂ ಹೆಚ್ಚು ಅನೇಕ ಕಾರ್ಯಗಳನ್ನು ಮಾಡಬೇಕೆಂದಲ್ಲ, ಅದನ್ನೆಲ್ಲ ದೇವರು ಅನುಗ್ರಹಿಸುವರು. ಪ್ರಭುವೇ, ಹೀಗೆ ಎಲ್ಲರೂ ಒಟ್ಟಿಗೆ ದೇವರ ವಾಕ್ಯವನ್ನು ಆಲಿಸಲು ಅವಕಾಶವನ್ನು ನೀಡಿದ್ದಕ್ಕಾಗಿ, ವಾಕ್ಯವನ್ನು ಆಲಿಸಲು ಒಂದು ಪ್ರೇರಣೆಯನ್ನು ನೀಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮ ವೈಯಕ್ತಿಕ ಜೀವನದಲ್ಲಿ, ಕುಟುಂಬದಲ್ಲಿ ಈ ವಾಕ್ಯ ಮುಳುಗುವಾಗ ಪ್ರಭುವೇ, ನಿಮ್ಮ ಸಾನ್ನಿಧ್ಯವಾಗಿದೆ ನನ್ನಲ್ಲಿ, ನನ್ನ ಕುಟುಂಬದಲ್ಲಿ ತುಂಬುವುದು ಎಂದು ನಾವು ವಿಶ್ವಾಸಿಸುತ್ತೇವೆ. ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಆಲಿಸುತ್ತೇವೆ. ಇಂದಿನ ವಾಕ್ಯ ಮಾರ್ಕನ ಬರೆದ ಶುಭ ಸಂದೇಶ 2ನೇ ಅಧ್ಯಾಯ 1ರಿಂದ 4ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ಕೆಲವು ದಿನಗಳು ಕಳೆದ ಬಳಿಕ ಯೇಸುಸ್ವಾಮಿ ಮತ್ತೊಮ್ಮೆ ಕೆಫರ್ನೌಮಿಗೆ ಬಂದರು. ಅವರು ಮನೆಯಲ್ಲಿದ್ದಾರೆಂಬ ಸುದ್ದಿ ಹಬ್ಬಿತು. ಜನರು ಗುಂಪು ಗುಂಪಾಗಿ ಅಲ್ಲಿಗೆ ಬಂದರು. ಇದರಿಂದಾಗಿ ಮನೆಯೊಳಗೆ ಮಾತ್ರವಲ್ಲ, ಹೊರಗಡೆಯೂ ಸ್ಥಳ ಸಾಲದೆ ಹೋಯಿತು. ಯೇಸು ಅಲ್ಲಿ ಸೇರಿದ ಜನಸ್ತೋಮಕ್ಕೆ ದೇವರ ವಾಕ್ಯವನ್ನು ಬೋಧಿಸತೊಡಗಿದ್ದರು. ಆಗ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4ರಿಂದ ಒರೆಸಿಕೊಂಡು ಕೆಲವರು ಅಲ್ಲಿಗೆ ಬಂದರು. ಜನಸಂದಣಿಯ ನಿಮಿತ್ತ ಅವನನ್ನು ಯೇಸುವಿನ ಸಮೀಪಕ್ಕೆ ಸಾಗಿಸಲು ಸಾಧ್ಯವಾಗಲಿಲ್ಲ. ಆದುದರಿಂದ ಅವರು ಯೇಸು ಇದ್ದ ಮನೆಯ ಮೇಲ್ಛಾವಣಿಯನ್ನು ತೆರೆದು ದೊಡ್ಡ ಕಿಂಡಿಯೊಂದನ್ನು ಮಾಡಿ ರೋಗಿಯನ್ನು ಹಾಸಿಗೆಯ ಸಮೇತ ಕೆಳಗಿಳಿಸಿದರು. ಪ್ರಿಯರೇ, ಈ ವಾಕ್ಯವನ್ನು ಆಲಿಸುವಾಗ ನಮಗೆ ಅದು ಮನಸ್ಸಿನಲ್ಲಿ ಒಂದು ನೋಡುವ ಕುಗ್ಗಿ ಹೋದ ವ್ಯಕ್ತಿ, ರೋಗದ ಅವಸ್ಥೆಯಲ್ಲಿ ಆಗಿರುವ ವ್ಯಕ್ತಿ, ಕುಗ್ಗಿದ ಮನಸ್ಸು, ಕುಗ್ಗಿದ ಶರೀರ. ಈ ವಾಕ್ಯವನ್ನು ಆಲಿಸುವ ನಿಮಗೂ ಇರಬಹುದು ಕುಗ್ಗಿದ ಮನಸ್ಸು. ಪ್ರಿಯರೇ, ಒಬ್ಬೊಬ್ಬರಿಗೆ ಒಂದು ಸೌಖ್ಯ ಉಂಟಾಗಲು, ಬಿಡುಗಡೆ ಉಂಟಾಗಲು 4 ಜನ ಆಗಿನ ಕಾಲದಲ್ಲಿ ಮನಸ್ಸು ಮಾಡಿದ್ದು ನಾವು ನೆನೆಸಬೇಕು. ಇಂದು ನಾವು ವಾಕ್ಯವನ್ನು ಸ್ವಲ್ಪ ವ್ಯಕ್ತಿಗಳಿಗೆ ಕಳಿಸಿಕೊಡಲು ಏನೆಲ್ಲ ಸಮಸ್ಯೆ ಆಗಿದೆ. ಕೆಲವರಿಗೆ ನಾಚಿಕೆ ಆಗಿದೆ, ಕೆಲವರು ಅಪರಾಧವನ್ನು ಹೊರಿಸುತ್ತಾರೆ, ಅದರ ಹೆಸರಿನಲ್ಲಿ ಜಗಳವನ್ನು ಹಾಡುತ್ತಾರೆ. ಪ್ರಿಯರೇ, ಅಂದು ಆ 4 ಜನ ದೇವರ ಹತ್ತಿರ ತಲುಪಿಸಲು, ವ್ಯಕ್ತಿ ಸೌಖ್ಯವು, ಬಿಡುಗಡೆಯು ಉಂಟಾಗಲು ಅವರು ಅವರ ಕೆಲಸವನ್ನು, ಸಮಯವನ್ನು ಮೀಸಲಿಟ್ಟು ಆಗಿದೆ. ಅವರು ಆ ವ್ಯಕ್ತಿಯನ್ನು ಎತ್ತುಕೊಂಡು ಹೋಗುವುದು. ಯೇಸುವಿನ ಹತ್ತಿರ ಇರುವ ಜನ ಗುಂಪನ್ನು ಕಂಡು ಅವರು ಹಿಂತಿರುಗಿ ಹೋಗಲಿಲ್ಲ. ಅಷ್ಟು ಕಷ್ಟಪಟ್ಟು ಮನೆಯ ಮೇಲೆ ಹತ್ತಿ ರೋಗಿಯನ್ನು ಯೇಸುವಿನ ಮುಂದೆ ತಲುಪಿಸಿದರು. ಇದನ್ನು ಕಂಡು ಅನೇಕರು ಅಪಹಾಸ್ಯ ಮಾಡಿರಬಹುದು, ಅನೇಕರು ಅಭಿಪ್ರಾಯ ಹೇಳಿರಬಹುದು. ಆದರೂ 4 ಜನ ಅದನ್ನೆಲ್ಲ ಗಮನಿಸಿಲ್ಲ. ರೋಗಿಯನ್ನು ಸೌಖ್ಯಪಡಿಸಲು, ದೇವರಿಂದ ಅನುಗ್ರಹಿಸಲ್ಪಡಬೇಕು ಎಂದು ಮಾತ್ರ ಅವರು ಆಗ್ರಹಿಸಿದ್ದು. ಪ್ರಿಯರೇ, ಒಂದು ವ್ಯಕ್ತಿ ಹೇಳಿದರು, ಮನೆಯಲ್ಲಿ ಅಕ್ಕಿ ಇಲ್ಲವಾದರೂ ಸಾಲ ಮಾಡಿ ಅಕ್ಕಿ ತರದೆ ಶುಶ್ರೂಷೆಗೆ ಹೋಗಿದ್ದಾರೆ ಎಂದು. ಇದನ್ನು ಅನೇಕರು ತಮಾಷೆ ಮಾಡಿದರು, ಅಭಿಪ್ರಾಯ ಹೇಳಿದ್ದರು. ಪ್ರಿಯರೇ, ಅನೇಕ ಅಪಹಾಸ್ಯ, ದೂರು ಎಲ್ಲ ಕೇಳಿ ದೇವರ ಹತ್ತಿರ ಹೋದವರು ಆಗಿದೆ ಇಂದು ಅನುಗ್ರಹಿಸಲ್ಪಟ್ಟಿದ್ದು. ಮನುಷ್ಯರ ಮಾತು ಕೇಳಿ ಮುಂದೆ ಹೋದರೆ ನಾವು ಎಲ್ಲಿ ತಲುಪುವುದಿಲ್ಲ. ಪ್ರಿಯರೇ, ಈ ವಾಕ್ಯವನ್ನು ಬೇರೆಯವರಿಗೆ ಕಳಿಸಿಕೊಡುವಾಗ ಅವರು ದೇವರ ಪ್ರೀತಿಯನ್ನು ತಿಳಿಯಬೇಕು, ಅನುಭವಿಸಬೇಕು, ದೇವರು ಅವರನ್ನು ಬಿಡುಗಡೆಗೊಳಿಸಬೇಕು ಎಂದು ಯೋಚಿಸಿ ಅಸೂಯೆ ಇಲ್ಲದೆ ಒಳ್ಳೆ ಮನಸ್ಸಿನಿಂದ ಇದನ್ನು ಕಳಿಸುವುದಾದರೆ ನಿಮಗೂ ಇದೇ ದೇವರಿಂದ ಅನುಗ್ರಹ. ಹಲ್ಲೆಲೂಯಾ. ಕೆಲವರು ನೀವು ವಾಕ್ಯ ಕಳಿಸುವಾಗ ನಿಮ್ಮನ್ನು ಅಪಹಾಸ್ಯ ಮಾಡುವುದು ಸ್ವಾರ್ಥತೆಯಿಂದ ಆಗಿದೆ. ನೀವು ಅನುಗ್ರಹಿಸಲ್ಪಡುತ್ತೀರಾ ಎಂಬ ಅಸೂಯೆಯಿಂದ. ಪ್ರಿಯರೇ, ನಿಮ್ಮ ಮಕ್ಕಳು ಈ ವಾಕ್ಯವನ್ನು ಆಲಿಸಿದ್ದರೆ, ಜೀವನ ಸಂಗಾತಿ, ತಂದೆ ತಾಯಿಯರು, ಆತ್ಮೀಯರು ಎಲ್ಲರೂ ದೇವರ ವಾಕ್ಯವನ್ನು ಆಲಿಸಿದ್ದರೆ ಎಂದು ಯೋಚಿಸಿ ಅದಕ್ಕಾಗಿ ನೀವು ಪ್ರಯತ್ನ ಪಟ್ಟರೆ, ನಿಮ್ಮ ವಿಶ್ವಾಸವನ್ನು ನೋಡಿ ಸ್ವರ್ಗದ ದೇವರು ನಿಮ್ಮನ್ನು ಅನುಗ್ರಹಿಸಲು ಪ್ರಾರಂಭಿಸುತ್ತಾರೆ. ಹಲ್ಲೆಲೂಯಾ. ಪ್ರಾರ್ಥಿಸೋಣ. ಪ್ರಭುವೇ, ಇಂದು ಆಲಿಸಿದ ವಾಕ್ಯದಲ್ಲಿ ನಾನು ವಿಶ್ವಾಸಿಸುತ್ತೇವೆ,
ಯಾರು ಏನಾದರೂ ಹೇಳಿದರು, ತಮಾಷೆ ಮಾಡಿದರು, ಈ ವಾಕ್ಯದಿಂದ ಬೇರೆಯವರಿಗೆ ಯೇಸುವನ್ನು ತಿಳಿಸುತ್ತೇವೆ. ತಪ್ಪದೆ ವಾಕ್ಯವನ್ನು ಕಳಿಸಿಕೊಡುತ್ತೇವೆ. ಪ್ರಾರ್ಥನೆಯಿಂದ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.